ಕರ್ನಾಟಕ ರಾಜ್ಯದಲ್ಲಿ ಹೊಸ ಹೊಸ ಯೋಜನೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಬೆಂಗಳೂರಲ್ಲಿ ಯಲಹಂಕದ ಹತ್ರ 6,000 ಕೋಟಿ ರೂಪಾಯಿನಲ್ಲಿ ಒಂದು ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡ್ತಾ ಇದ್ದೀವಿ. ನೀವು ನಂಬೋದಿಲ್ಲ, ಅದು ಯಾವ ರೀತಿ ಬರ್ತದೆ ಅಂದರೆ ಅಮೇರಿಕಾ ಮತ್ತು ಚೈನಾ ಮತ್ತು ಬೇರೆ ಬೇರೆ ಜಪಾನಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ನಾವೇ ಸ್ವತಃ ರೂಢಿಸಿ ನಮ್ಮ ಅಧಿಕಾರಿಗಳು ಮಾಡಿ ಒಂದ್ರ ಮೇಲೆ ಒಂದು ಈ ಥರ 3-4 ಅಂತಸ್ತಿನಲ್ಲಿ ಟ್ರೈನ್ಗಳು ಹೋಗೋದು, ಅದು ರಿಪೇರಿ, ಮತ್ತೊಂದು ಕ್ಲೀನಿಂಗು. ನೀವು ಇನ್ನೊಂದು 1.5-2 ವರ್ಷದಲ್ಲಿ ಭಾರತ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಈ ಒಂದು ಇದನ್ನು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೋ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಮಾಡ್ತಕ್ಕಂಥ ಯೋಜನೆ ಮಾಡಿದ್ದೀವಿ. ಹಲವಾರು ನಿಲ್ದಾಣಗಳಲ್ಲಿ ಟ್ರೈನ್ ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥದ್ದು ಜನಗಳ ಒಂದು ಅಭಿಪ್ರಾಯಗಳೇನಿದೆ ಹಲವಾರು ತಿಂಗಳಿಂದ. ಅದಕ್ಕೆ ಕಾರಣ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಬೋಗಿಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಗಳಲ್ಲಿ ಕೆಲವು ರೈಲುಗಳಲ್ಲಿ ಜೋಡಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹಲವಾರು ರೈಲ್ವೆ ನಿಲ್ದಾಣಗಳಲ್ಲಿ, ಅದು ವಿಶೇಷವಾಗಿ ಮದ್ದೂರಿರ್ಬೋದು, ಎಲೆಯೂರಿರ್ಬೋದು, ಮಂಡ್ಯ ಇರ್ಬೋದು, ಹೀಗೆ ಹಲವಾರು ಪ್ರದೇಶಗಳನ್ನೆಲ್ಲ ಹೆಸರುಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ನಿಲ್ದಾಣಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ, ಈಗ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪ್ಯಾನ್ಷನ್ ಕಾರ್ಯಕ್ರಮಗಳು ಮುಗಿದ ತಕ್ಷಣ ಹಲವಾರು ಕಡೆ ಏನೋ ಒಂದು ರೈಲಿನ ನಿಲುಗಡೆ ಆಗಬೇಕು ಅಂತಕ್ಕಂಥ ಪ್ರಯಾಣಿಕರ ಅಭಿಪ್ರಾಯ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ಸಮಯವನ್ನು ವ್ಯರ್ಥ ಮಾಡದೆ ಈ ಒಂದು ಯೋಜನೆಗಳನ್ನು ಸಂಪೂರ್ಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೋಮಣ್ಣವರ ನೇತೃತ್ವದಲ್ಲಿ ಇವತ್ತು ಏನು ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಪ್ರಯಾಣ ಮಾಡಿದ್ದಾರೆ, ಬಹುಶಃ ಜನಸಾಮಾನ್ಯರ ಬೇಡಿಕೆಗಳಿಗೆ ಆದಷ್ಟು ಬೇಗ ಮುಕ್ತಿಯನ್ನು, ಅವರ ಭಾವನೆಗಳಿಗೆ ಗೌರವಿಸಿ ಅವರ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನ ಇವತ್ತಿಂದ ಒಂದು ಯುದ್ಧೋಪಾದಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ವಿಶೇಷ ಕೌಂಟರ್ಲಿ ಮತದಾನ ಕೇಂದ್ರ ಡೈರಿ ಇರ್ಬೋದು, ಈ ತರ ಎಲ್ಲ ಡಾಕ್ಯುಮೆಂಟ್ಗಳನ್ನು ನಾವು 8 ಕೌಂಟರ್ಗಳಲ್ಲಿ ವೆರಿಫೈ ಮಾಡಿಕೊಂಡು ನಂತರ 27 ಸೆಕ್ಟರ್ಗಳಾಗಿ ನಾವು ಡಿವೈಡ್ ಮಾಡಿದ್ದೀವಿ. ಆ 27 ಸೆಕ್ಟರ್ಗಳಲ್ಲಿ ನಮ್ಮ ಏನು ವಿವಿಪ್ಯಾಟ್ ಇರ್ಬೋದು, BU ಇರ್ಬೋದು, CU ಇರ್ಬೋದು, ಹಾಗೂ ಮಾಪೋಲ್ ಮತ್ತೆ ನಮ್ಮ ಎಕ್ಸೆಲ್ ಪೋಲ್ ಅಲ್ಲಿ ರಿಪ್ಲೇಸ್ಮೆಂಟ್ ಆದಂತಹ ಮಟೀರಿಯಲ್ ಜೊತೆಗೆ ಎಲ್ಲಾ ಮಷಿನ್ಗಳನ್ನ ನಾವು ತಗೊಂಡು ವೆರಿಫೈ ಮಾಡ್ಕೊಂತ ಇದ್ರಿ. ಈ ಪ್ರಕ್ರಿಯೆ ಈಗ ನಡೀತಾ ಇರ್ತದೆ. ನಮ್ಮಲ್ಲಿ 68.55% ಮತದಾನ ಕೂಡ ಈಗ ಆಗಿರೋದು ಕಂಡು ಬಂದಿದೆ. ಇನ್ನೂ ಕೂಡ ನಾವೆಲ್ಲವೂ ಕೂಡ ಈ ಕನ್ಸಲ್ಟೇಟ್ ಅನ್ನ ಮಾಡ್ತಾ ಇದೀವಿ. ಈಗ ಇದೇ DRO ವಿದ್ಯಾಸಂಸ್ಥೆಯಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿದೀವಿ. ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿಗಳು ಸೇರ್ಕೊಂಡು ನಾವು ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಕೋಲ್ಡ್ EVMs ಏನಿದಾವೆ ಅವೆಲ್ಲವೂ ಕೂಡ ನಾವು ಸ್ಟ್ರಾಂಗ್ ರೂಮ್ ಶಿಫ್ಟ್ ಮಾಡಂತ ವ್ಯವಸ್ಥೆ ಮಾಡ್ತೀವಿ.